ಮಾತಾಡಬೇಡ್ರಿ ನಾ. ನಮಸ್ತೆ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ಸ್ವಾಗತ. ಇವತ್ತಿನ ಕ್ಲಾಸಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾಯಿದ್ವಿ. ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಬಗ್ಗೆ ಒಂದು ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿರುವಂಥ ಚಾಪ್ಟರ್ ನಂಬರ್ ಎಷ್ಟಪ್ಪ ಅಂದರೆ 9. ಸೊ ಈ ಚಾಪ್ಟರ್ದಲ್ಲಿರುವಂಥ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ 2 ಅಲ್ಲಿರುವಂಥ ಒಂದು ಪ್ರಾಬ್ಲಮ್ನ ಸ್ಟಾರ್ಟ್ ಮಾಡಿದ್ವಿ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ನ ಟ್ಯಾಲಿ ಮಾಡಿ ತೋರಿಸಿದ್ದೆ. ಸೊ ಅದೇ ರೀತಿ ಇನ್ನೊಂದು ಕ್ವಶನ್ನ ನಾನು ಸಾಲ್ವ್ ಮಾಡ್ತಾಯಿದ್ದೀನಿ. ಯಾರು ಆ ಕ್ವಶನನ್ನು ಆ ಒಂದು ಪ್ರಾಬ್ಲಮ್ನ ನೋಡಿಲ್ಲ ಅಥವಾ ಬಿಡ್ಸೋಕ್ಕೆ ಬಂದಿಲ್ಲ ಅಂಥ ವಿದ್ಯಾರ್ಥಿಗಳು ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಅಂತ ಹೇಳುತ್ತಾ ಇವತ್ತಿನ ಕ್ಲಾಸ್ನಲ್ಲಿಗೆ ಸ್ಟಾರ್ಟ್ ಮಾಡೋಣ. ಹಾಗಾದರೆ ಕರ್ನಾಟಕದ ಕ್ವಶನ್ ಬ್ಯಾಂಕ್ ಪ್ರತಿ ಸರಿ ನಾನು ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಈ ಕ್ವಶನ್ ಬ್ಯಾಂಕನ್ನು ಪರ್ಚೇಸ್ ಮಾಡ್ಕೊಳ್ಳಿ. ಈ ಕ್ವಶನ್ ಬ್ಯಾಂಕು ತುಂಬ ಇಂಪಾರ್ಟೆಂಟು. ಇದೇ ಕ್ವಶನ್ ಬ್ಯಾಂಕಿಂದ ಎಕ್ಸಾಮ್ಗೆ ಕ್ವಶನ್ಗಳು ಬರ್ತಾ ಇರ್ತವೆ. ಹಾಗಾದರೆ ಕ್ವಶನ್ ಬ್ಯಾಂಕ್ ಇದ್ದರೆ ಮಾತ್ರ ಎಲ್ಲರೂ ಏನು ಮಾಡ್ತೀರಾ ಅಂದರೆ ಪೇಜ್ ನಂಬರ್ 102 ಅದನ್ನು ಓಪನ್ ಮಾಡ್ಕೊಳ್ಳಿ. 102ರಲ್ಲಿ ಒಂದು ಕ್ವಶನ್ ಇದೆ. ಆ ಕ್ವಶನ್ನ ಸ್ವಲ್ಪ ಓದಿ ಹೇಳ್ತೀನಿ, ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಾನು ಇದನ್ನು ಸಾಲ್ವ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ವಶನ್ ಬ್ಯಾಂಕ್ ಪೇಜ್ ನಂಬರ್ 102 ಕ್ವಶನ್ ನಂಬರ್ 2. ಓಕೆ, ಓದ್ತಾ ಇದ್ದೀನಿ ನೋಡಿ. ಫ್ರಮ್ ದಿ ಫಾಲೋಯಿಂಗ್ ಟ್ರಯಲ್ ಬ್ಯಾಲೆನ್ಸ್ ಪ್ರಿಪೇರ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಫಾರ್ ದಿ ಇಯರ್ ಎಂಡೆಡ್ March 31, 2017. ಡೆಬಿಟ್ ಬ್ಯಾಲೆನ್ಸ್ ಇದೆ, ಕ್ರೆಡಿಟ್ ಬ್ಯಾಲೆನ್ಸ್ ಇದೆ. ಓಕೆ, ಮಷಿನರಿ 8,000, ಕ್ಯಾಶ್ ಅಟ್ ಬ್ಯಾಂಕ್ 2,000, ಕ್ಯಾಶ್ ಇನ್ ಹ್ಯಾಂಡ್ 1,000, ವೇಜಸ್ ಇದೆ 2,000, ಪರ್ಚೇಸಸ್ 16,000, ಸ್ಟಾಕ್ 1/4/2016 12,000. ಸ್ಟಾಕ್ ಇದು ಓಪನಿಂಗ್ ಸ್ಟಾಕ್, ಯಾಕಂದರೆ 1/4 ಕೊಟ್ಟಿದ್ದಾರೆ. ಸನ್ರಿ ಡೆಟರ್ಸ್ ಅಂದರೆ ಡೆಟರ್ಸ್ 8,800, ಬಿಲ್ಸ್ ರಿಸೇಬಲ್ 5,800, ರೆಂಟು 900, ಲೀಗಲ್ ಎಕ್ಸ್ಪೆನ್ಸಸ್ 500, ಕ್ಯಾಪಿಟಲ್ 13,000, ಸೇಲ್ಸ್ 32,000, ಸನ್ರಿ ಕ್ರೆಡಿಟರ್ಸ್ 9,000, ಕಮಿಷನ್ ರಿಸೀವ್ಡ್ 600. ಸೊ ಓನ್ಲಿ ಒನ್ ಏನಿದೆ ಕಮಿಷನ್ ರಿಸೀವ್ಡು, ಇನ್ಕಮ್ ಇದೆ, ಬಾಕಿ ಯಾವುದೂ ಇನ್ಕಮ್ ಕೊಟ್ಟಿಲ್ಲ. ಓಕೆ, ವೇಜಸ್ ಒಂದು ಇದೇನಿದೆ ಅಂದರೆ ವೇಜಸ್ ಅನ್ನೋದು ಇದು ಡೈರೆಕ್ಟ್ ಎಕ್ಸ್ಪೆನ್ಸ್ ಆಗುತ್ತೆ, ಅದೊಂದು ಡೈರೆಕ್ಟ್ ಎಕ್ಸ್ಪೆನ್ಸ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಹೋಗ್ತಾ ಇದ್ದೀನಿ, ಪೇಜ್ ನಂಬರ್ 103. ಅಲ್ಲೇ ಕೆಳಗಡೆ ಇನ್ನೊಂದಿದೆ, ಮೇಲ್ಗಡೆ ಜನರಲ್ ಎಕ್ಸ್ಪೆನ್ಸ್ ಇದೆ, ಬ್ಯಾಡ್ ಡೆಟ್ಸ್ ಕೊಟ್ಟಿದ್ದಾರೆ, ಅದನ್ನು ಆಮೇಲೆ ನೋಡೋಣ. ಸೊ ನೆಕ್ಸ್ಟು ಸ್ಟಾಕ್ ಇದೆ. ಅಡ್ಜಸ್ಟ್ಮೆಂಟ್ ಒಳಗಡೆ ಸ್ಟಾಕ್ 31st ಅಂದರೆ ಇದು ಕ್ಲೋಸಿಂಗ್ ಸ್ಟಾಕ್ 16,000, ಡೆಪ್ರಿಷಿಯೇಷನ್ ಮಷಿನರಿ 10%, ರೆಂಟ್ ಪ್ರೀಪೇಡ್ ಇದೆ 200, ಪ್ರೊವೈಡ್ PDD at 5% ಆನ್ ಸನ್ರಿ ಡೆಟರ್ಸ್, ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್ 400. ಸೊ ಎಷ್ಟು ಕೊಟ್ಟಿದ್ದಾರೆ. ಆನ್ಸರ್ ಗ್ರಾಸ್ ಪ್ರಾಫಿಟ್ ಇದೆ 18,000, ನೆಟ್ ಪ್ರಾಫಿಟ್ 13,160, ಬ್ಯಾಲೆನ್ಸ್ ಶೀಟ್ 40,560 ಇದೆ. ಸೊ ಈ ಪ್ರಾಬ್ಲಮ್ನ ಇವಾಗ ಸ್ಟಾರ್ಟ್ ಮಾಡ್ತೀನಿ, ಎಲ್ಲರೂ ಕಾಲ್ ಮಾಡಿಬಿಡಿ ಫಾಸ್ಟಾಗಿ.
ಕಾಲಮ್ ಹಾಕಿದ್ರಲ್ಲ. ಸೊ ಫಸ್ಟ್ ಆಫ್ ಆಲ್ ಏನು ಬರುತ್ತೆ, ಆ್ಯಸ್ ಪರ್ ರೂಲ್ಸ್ ಪ್ರಕಾರ ಹೋಗೋಣ. ನಾವು ಟ್ರೇಡಿಂಗ್ ಅಕೌಂಟಲ್ಲಿ ಫಸ್ಟ್ ಓಪನಿಂಗ್ ಸ್ಟಾಕ್ ಬರೀತೀವಿ, ನೆನಪಿದೆಯಲ್ಲ ಎಲ್ರಿಗೂ. ಟು ಓಪನಿಂಗ್ ಸ್ಟಾಕ್ ಅಂತ ಬರೆಯೋಣ. ಓಪನಿಂಗ್ ಸ್ಟಾಕ್ ಫಸ್ಟ್ ಕಾಲಮಲ್ಲಿ ಬರಲ್ಲ, ಎರಡನೇ ಕಾಲಮಲ್ಲಿ ಬರುತ್ತೆ. ಎಷ್ಟಿರುತ್ತೆ ಅಮೌಂಟ್, ಎಷ್ಟಿದೆ ಚೆಕ್ ಮಾಡಿ. ಓಪನಿಂಗ್ ಸ್ಟಾಕ್ 14 ಅಂತ ಕೊಟ್ಟಿರ್ತಾರೆ, ಸ್ಟಾಕ್ 14 ಅಂತ ಕೊಟ್ಟಿರ್ತಾರೆ. ಬ್ಯಾಲೆನ್ಸ್ ಶೀಟಲ್ಲಿ ಸ್ಟಾಕ್ 14 ಅಂತ ಕೊಟ್ಟಿದ್ದಾರೆ. ಎಷ್ಟಿದೆ, 12,000 ಕೊಟ್ಟಿರ್ತಾರೆ. ಓಕೆ, ಸ್ಟಾಕ್ ಕಂಪ್ಲೀಟ್ ಆಯಿತು. ಸ್ಟಾಕ್ ಆಗಿದ ತಕ್ಷಣ ಬರೋದು ಯಾವುದಪ್ಪ ಅಂದರೆ ಪರ್ಚೇಸ್ ಆ್ಯಂಡ್ ಸೇಲ್ಸ್, ಪರ್ಚೇಸ್ ರಿಟರ್ನ್ ಆ್ಯಂಡ್ ಸೇಲ್ಸ್ ರಿಟರ್ನ್. ಓಕೆ, ಯಾರೂ ಬರ್ಕೊಳ್ಳೋಂಗಿಲ್ಲ, ಫಸ್ಟ್ ನೋಡ್ಕೋಬೇಕು, ಆಮೇಲೆ ಬರ್ಕೊಳ್ಬೇಕು. ಓಕೆ, ಹಾಗಾದರೆ ಓಪನಿಂಗ್ ಸ್ಟಾಕ್ ಆಗಿದ ತಕ್ಷಣ 2 ಪರ್ಚೇಜಸ್ ಕೊಟ್ಟಿರ್ತಾರೆ. ಚೆಕ್ ಮಾಡಿ ಹುಡುಕಿ ಎಷ್ಟು ಕೊಟ್ಟಿದ್ದಾರೆ. ಪರ್ಚೇಸ್ ರಿಟರ್ನ್ಸ್ ಇದೆಯಾ, ರಿಟರ್ನ್ ಇಲ್ಲ ಅಂದರೆ ಡೈರೆಕ್ಟ್ಲಿ ಹೊರಗಡೆ ಇಡಬೇಕು. ಎಷ್ಟಿದೆ ಅಮೌಂಟ್, 60,000. 60ನಾ, 16. ಸೇಲ್ಸ್ ಕೊಟ್ಟಿದ್ದಾರೆ, ಬೈ ಸೇಲ್ಸ್ ಅಕೌಂಟ್ ಎಷ್ಟಿದೆ, 32,000. ನೋಡ್ಕೋಬೇಕು, ಹಾಗೆ ಸುಮ್ಮನೆ ಕುತ್ಕೋಬಾರ್ದು. ಎಲ್ಲಿ ಬರ್ತಾ ಇದೆ 32,000, ಎಲ್ಲಿದೆ, ಪರ್ಚೇಜ್ ಎಲ್ಲಿ ಕೊಟ್ಟಿದ್ದಾರೆ ನೋಡಿದ್ರಾ, ಗೊತ್ತಾಯ್ತಲ್ಲ. ಇದಾಗಿದ ತಕ್ಷಣ ನೆಕ್ಸ್ಟ್ ಕಾನ್ಸೆಪ್ಟ್ ಏನು ಬರುತ್ತೆ ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ. ಡೈರೆಕ್ಟ್ ಎಕ್ಸ್ಪೆನ್ಸಸ್ಸು ಟು ಡೈರೆಕ್ಟ್ ಎಕ್ಸ್ಪೆನ್ಸಸ್ ಯಾವ್ಯಾವ್ದು ಕೊಟ್ಟಿದ್ದಾರೆ. ವೇಜಸ್ ಇದೆ, ಎಷ್ಟಿದೆ, 2,000. ಒಂದೇ ಇದೆಯಾ, ವೇಜಸ್ ಒಂದೇ ಐತಾ. ಅದಕ್ಕಿಂತ ಮುಂಚೆ ನಾನು ಏನು ಮಾಡಬೇಕಾಗಿತ್ತು, ಸ್ಟಾರ್ ಮಾರ್ಕ್ ಹಾಕಬೇಕಾಯಿತು. ಓಕೆ, ಸ್ಟಾರ್ ಮಾರ್ಕ್ ಹಾಕೋಣ ಫಸ್ಟು. ಸೊ ಅಡ್ಜಸ್ಟ್ಮೆಂಟ್ ನಂಬರ್ 1 ಸ್ಟಾಕ್ ಇದೆ, ಅದು ಬಿಟ್ಬಿಡಿ. ಡೆಪ್ರಿಷಿಯೇಷನ್ ಆನ್ ಮಷಿನರಿ ಹುಡುಕಿ, ಸ್ಟಾರ್ ಮಾರ್ಕ್ ಹಾಕಿ. ಮಷಿನರಿ ಹುಡುಕಿ, ಅದ್ರ ಮುಂದೆ ಸ್ಟಾರ್ ಮಾರ್ಕ್. ಮಷಿನರಿ ಹುಡುಕಿ, ಅದ್ರ ಮುಂದಗಡೆ ಸ್ಟಾರ್ ಮಾರ್ಕ್. ಸಿಕ್ತಾ ಮಷಿನರಿ, ಫಸ್ಟೇ ಇದೆ ನೋಡಿ. ಅಡ್ಜಸ್ಟ್ಮೆಂಟ್ ನಂಬರ್ 2 ಏನಿದೆ ಅಂದರೆ 3 ನೋಡಿ, ರೆಂಟ್ ಪ್ರೀಪೇಯ್ಡ್. ರೆಂಟ್ ಹುಡುಕಿ, ಸ್ಟಾರ್ ಮಾರ್ಕ್. ರೆಂಟ್ ಮೇಲೆ ಸ್ಟಾರ್ ಮಾರ್ಕ್. ನೆಕ್ಸ್ಟು ಅಡ್ಜಸ್ಟ್ ನಂಬರ್ 4 ಪ್ರೊವೈಡ್ PDD 5% ಆನ್ ಡೆಟರ್ಸ್ ಹುಡುಕಿ, ಸ್ಟಾರ್ ಮಾರ್ಕ್. ನೆಕ್ಸ್ಟು ಅಡ್ಜಸ್ಟ್ ನಂಬರ್ 5 ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. 5 ಇದೆ, ಅಡ್ವಾನ್ಸ್ ಎಲ್ಲಿದೆ ನೋಡಿ, ಅದು ಕಮಿಷನ್ ಮೇಲೆ ಸ್ಟಾರ್ ಮಾರ್ಕ್. ಟೋಟಲ್ 5 ಸ್ಟಾರ್ ಮಾರ್ಕ್ ಇದೆ. ಫಸ್ಟ್ ಸ್ಟಾಕ್ ಬಿಟ್ಬಿಟ್ಟಿದ್ದೀನಿ ಅಂತ 4 ಸ್ಟಾರ್ ಮಾರ್ಕ್ ಇದೆ. ಓಕೆ, ಹಾಗಾದರೆ ಈಗ ಸದ್ಯಕ್ಕೆ ಏನಾಯ್ತಪ್ಪ ಅಂದರೆ ಡೈರೆಕ್ಟ್ ಎಕ್ಸ್ಪೆನ್ಸ್ ಮುಗಿತ್ತು. ವೇಜಸ್ ಒಂದೇ ಕೊಟ್ಟಿದ್ದಾರೆ, ಅದ್ರ ಬಿಟ್ಟ ತಕ್ಷಣ ಯಾವುದೂ ಇಲ್ಲ. ಪರ್ಚೇಜು, ಸ್ಟಾಕು, ಬಿಲ್, ಸಂಡೇ ಡೆಟರ್ಸು, ಬಿಲ್ಸ್ ರಿಸೀವಲು, ರೆಂಟು, ಲೀಗಲ್ ಎಕ್ಸ್ಪೆನ್ಸ್ ಯಾವುದೂ ಬರಲ್ಲ. ವೇಜಸ್ ಒಂದೇ ಕೊಟ್ಟಿದ್ದಾರೆ. ಎಷ್ಟಿದೆ ಅಮೌಂಟ್, 2,000. ಇಲ್ಲಿಗೆ ಇದು ಕಂಪ್ಲೀಟ್ ಆಯಿತು. ಇಲ್ಲಿ ಬೈ ಕ್ಲೋಸಿಂಗ್ ಸ್ಟಾಕ್ ಬರೆಯೋಣ. ಬೈ ಕ್ಲೋಸಿಂಗ್ ಸ್ಟಾಕ್ ಬರಿತೀನಿ. ಎಷ್ಟಿದೆ ಅಮೌಂಟ್, 16,000. ಓಕೆ, ಕಂಪ್ಲೀಟ್ ಆಯಿತು. ಇಲ್ಲಿಗೆ ನಮ್ಮ ಒಂದು ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್ ಆಯಿತು. ಅಲ್ಲ, ಇದು ಸ್ಟೇಟ್ಮೆಂಟ್ ಆಫ್ ಟ್ರೇಡಿಂಗ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಗಬೇಕಾಯ್ತು. ಇಲ್ಲಿ ಟ್ರೇಡಿಂಗ್ ಅಂತ ಬರ್ಕೊಳ್ಳಿ. ಇಲ್ಲಿಗೆ ನಮ್ಮ ಟ್ರೇಡಿಂಗ್ ಅಕೌಂಟ್ನ ಒಂದು ಭಾಗ ಮುಕ್ತಾಯವಾಯಿತು. ಸಿಂಪಲ್ ಇದೆ. ಟೋಟಲ್ ಮಾಡಿ ಎಷ್ಟು ಬರುತ್ತೆ ಹೇಳಿ, ಯಾವುದು ಜಾಸ್ತಿ ಬರುತ್ತೆ. 16, 18,000, 28 ಅಂದರೆ ಇದು 30,000 ಬರುತ್ತೆ. ಇದೆಷ್ಟು ಬರುತ್ತೆ, 48,000 ಇದು ಬರುತ್ತೆ. ಓಕೆ, ಇದು 48,000. ಅದೇ ಅಮೌಂಟ್ನ ಈ ಕಡೆ ತೊಗೊಳ್ತಾ ಇದ್ದೀನಿ. 48,000 ಅಲ್ಲಿ ಜಾಸ್ತಿ ಆಗಿತ್ತು, ಕೆಳಗೆ ತೊಗೊಂಡ್ವಿ. ಅದೇ ಅಮೌಂಟ್ನ ಈ ಕಡೆ ಸೈಡ್ ತೊಗೊಳ್ತಾ ಇದ್ವಿ. ಈ ಅಮೌಂಟಲ್ಲಿ ಈ 3 ಅಮೌಂಟ್ನ ಮೈನಸ್ ಮಾಡಬೇಕು. ಟು ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಎಷ್ಟು ಬಂತು ಅಮೌಂಟು, ಆನ್ಸರ್ ಅಷ್ಟೇ ಇದೆಯಾ, 18,000. ರೈಟ್ ಆನ್ಸರ್ 18,000. ಓಕೆ, ಅದೇ ಅಮೌಂಟನ್ನು ಈ ಸೈಡ್ ಇದೆ, ಅದನ್ನು ಈ ಸೈಡ್ ತೊಗೋಬೇಕು. ಇಲ್ಲಿ ಈ ಸೈಡ್ ಇದೆ, ಅದೇ ಅಮೌಂಟ್ ಎಲ್ಲಿ ತೊಗೋಬೇಕು, ಈ ಸೈಡ್ ತೊಗೋಬೇಕು. ಬೈ ಬರುತ್ತೆ, ಬೈ ಗ್ರಾಸ್ ಪ್ರಾಫಿಟ್. ಇಲ್ಲಿ ಬ್ರಾಡ್ ಡೌನ್ ಬರುತ್ತೆ. ಬ್ರಾಡ್ ಡೌನ್ ಅಂದರೆ ಮೇಲ್ಗಡೆಯಿಂದ ತಂದ್ವಿ, ಕ್ಯಾರಿ ಡೌನ್ ಅಂದರೆ ಕೆಳಗೆ ಕಳಿಸ್ತಾ ಇದ್ವಿ. ಕ್ಯಾರಿ ಅಂದರೆ ತೊಗೊಂಡು ಹೋಗ್ತಾ ಇದ್ವಿ. ಎಲ್ಲಿ, ಡೌನ್ ಅಂದರೆ ಇಲ್ಲಿ. ಇದು ಬ್ರಾಟ್, ತೊಗೊಂಡು ಬಂದ್ವಿ. ಬ್ರಾಟ್ ಅಂದರೆ ತೊಗೊಂಡು ಬಂದ್ವಿ, ಎಲ್ಲಿಂದ, ಮೇಲಿಂದ ಡೌನ್ಗೆ ತೊಗೊಂಡ್ಬಂದ್ವಿ, ಬ್ರಾಡ್ ಡೌನ್. ಓಕೆ, ಸೊ ಹಾಗಾದರೆ ಎಷ್ಟಿದೆ, 18,000. ಇದು ನಮ್ಮದು ಟ್ರೇಡಿಂಗ್ ಅಕೌಂಟ್ ಕಂಪ್ಲೀಟ್. ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ 2 ಹೆಡ್ಡಿಂಗ್ ಬರ್ತವೆ, ಈ ಕಡೆ ಸೈಡು ಈ ಕಡೆ ಸೈಡು. ಫಸ್ಟು ಬೈ ಇಂಡೈರೆಕ್ಟ್ ಇನ್ಕಮ್, ಇನ್ನೊಂದು ಟು ಇಂಡೈರೆಕ್ಟ್ ಎಕ್ಸ್ಪೆನ್ಸಸ್.
ಓಕೆ, ಹಾಗಾದರೆ ಏನೇನು ಕೊಟ್ಟಿದ್ದಾರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಲ್ಲಿ ಏನೇನಿದೆ? ಪರ್ಚೇಸ್ ಬರಲ್ಲ, ಸ್ಟಾಕ್ ಬರಲ್ಲ, ಸನ್ರಿ ಡೆಟರ್ಸ್ ಬರಲ್ಲ, ಬಿಲ್ಸ್ ರಿಸೀವಲ್ ಬರಲ್ಲ, ರೆಂಟ್ ಇದೆ ನೋಡಿ ಕೊಟ್ಟಿದ್ದಾರಾ, ರೆಂಟ್ ಬರುತ್ತೆ. ರೆಂಟ್ ಮೇಲೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಓಕೆ, ಅಡ್ಜಸ್ಟ್ಮೆಂಟ್ ಇದ್ದರೆ ಒಳಗಡೆ ಇನ್ನರ್ ಕಾಲಮಲ್ಲಿ ಬರೀಬೇಕು. ರೆಂಟಲ್ಲಿ ಬರೆದು ಇನ್ನರ್ ಕಾಲಮಲ್ಲಿ ಇಲ್ಲಿ ಬರೀಬೇಕು. ಅಮೌಂಟ್ ಎಷ್ಟಿದೆ? 900. ರೆಂಟು 900 ಇದೆ, ರೈಟ್. ಔಟ್ಸ್ಟ್ಯಾಂಡಿಂಗ್ ಇದ್ದರೆ ಪ್ಲಸ್ ಮಾಡಬೇಕು, ನೆನ್ಪಿಟ್ಕೊಳ್ಳಿ. ಇಲ್ಲಿ ಬರೀತೆ ನೋಡಿ, ಔಟ್ಸ್ಟ್ಯಾಂಡಿಂಗ್ ಅಂತ ಇದ್ದರೆ ಅದನ್ನು ಪ್ಲಸ್ ಮಾಡಬೇಕು, ಪ್ರೀಪೇಯ್ಡ್ ಇದ್ದರೆ ಮೈನಸ್ ಮಾಡಬೇಕು, ಅಡ್ವಾನ್ಸ್ಡ್ ಇದ್ದರೆ ಅದು ಕೂಡ ಮೈನಸ್ ಆಗುತ್ತೆ. ಇವೆಲ್ಲ ನಿಮ್ಗೆ ಗೊತ್ತಿರಲಿ. ಅಲ್ಲಿ ರೆಂಟ್ ಬಗ್ಗೆ ಏನು ಆಪ್ಷನ್ ಕೊಟ್ಟಿದ್ದಾರೆ? ಅಡ್ಜಸ್ಟ್ಮೆಂಟ್ ನೋಡಿರಿ. ಅಡ್ಜಸ್ಟ್ಮೆಂಟ್ ನಂಬರ್ 3 ನೋಡ್ತಾ ಇದ್ದೀರಿ? ಅಡ್ಜಸ್ಟ್ಮೆಂಟ್ ನಂಬರ್ 3 ನೋಡ್ತಾ ಇದ್ದೀರಾ? ರೆಂಟ್ ಪ್ರೀಪೇಯ್ಡ್ ಇದೆ. ಪ್ರೀಪೇಯ್ಡ್ ಇದ್ರೆ ಏನಾಗುತ್ತೆ? ಪ್ರೀಪೇಯ್ಡ್ ಇದ್ದರೆ ಮೈನಸ್ ಆಗುತ್ತೆ. ಸೊ ಮೈನಸ್ ಪ್ರೀಪೇಯ್ಡ್ ಅಂತ ಬರೀಬೇಕು. ಪ್ರೀಪೇಯ್ಡ್ ಎಷ್ಟಿದೆ? 200 ಮೈನಸ್ ಮಾಡಿ ಎಷ್ಟು ಬರುತ್ತೆ ಹೊರಗಡೆ? 700. ಇಲ್ಲಿ ಫಸ್ಟ್ ಕಾಲಮಲ್ಲಿ ಇಟ್ವಿ. ಓಕೆ, ಒಂದು ಕಂಪ್ಲೀಟ್ ಆಯಿತು. ಅಲ್ಲಿ ನೋಡಿ, ರೆಂಟ್ ಆಗಿದ ತಕ್ಷಣ ಲೀಗಲ್ ಎಕ್ಸ್ಪೆನ್ಸಸ್ ಇದೆ, ನೋಡ್ತಿದ್ದೀರಾ? ಅದೇನಾದರೂ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರಾ? ಇಲ್ಲ. ಲೀಗಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 500. ಅದು ಕೂಡ ಕಂಪ್ಲೀಟ್ ಆಯಿತು. ರೆಂಟು ಮುಗೀತು, ಲೀಗಲ್ ಎಕ್ಸ್ಪೆನ್ಸ್ ಮುಗೀತು. ಅಡ್ಜಸ್ಟ್ಮೆಂಟಿಗೆ ಬನ್ನಿ. ಅಡ್ಜಸ್ಟ್ಮೆಂಟಲ್ಲಿ ಒಂದು ಅಡ್ಜಸ್ಟ್ಮೆಂಟ್ ಮುಗೀತು. ಈಗ ಯಾವುದು? ರೆಂಟ್ ಬಗ್ಗೆ ಮುಗಿದೈತೆ. ಡೆಪ್ರಿಷಿಯೇಷನ್ ಮಷಿನರಿ ಎಷ್ಟು ಪರ್ಸೆಂಟ್ ಕಡಿಮೆ ಆಗೋದೈತೆ ಅಂದ್ರೆ 10% ಕಡಿಮೆ ಆಗ್ತಾಯಿದೆ. ಹಾಗಾದರೆ ಕಡಿಮೆ ಆಗಿದೆ ಅಂದರೆ ಇಂಡೈರೆಕ್ಟ್ ಎಕ್ಸ್ಪೆನ್ಸಲ್ಲಿ ಬರುತ್ತೆ. ಟು ಡೆಪ್ರಿಷಿಯೇಷನ್ DEP ಅಷ್ಟೇ ಬರೀರಿ, DEP ಆನ್ ಮಷಿನರಿ ಅಂತ ಬರೋದು. ಕೆಳಗಡೆ ಬ್ರ್ಯಾಕೆಟಲ್ಲಿ ಎಷ್ಟಿದೆ ಮಷಿನರಿ ಅಮೌಂಟು? 8000 ಮೇಲೆ ಎಷ್ಟು ಪರ್ಸೆಂಟ್ ಕಡಿಮೆ ಆಗ್ತಾಯಿದೆ? 10% ಕಡಿಮೆ ಆಗ್ತಾಯಿದೆ. ಎಷ್ಟು ಮೈನಸ್ ಆಯಿತು ನೋಡಿ, ಅಂದರೆ 800. ಓಕೆ, ಅದು ಕೂಡ ಕಂಪ್ಲೀಟ್ ಆಯಿತು. ಅಡ್ಜಸ್ಟ್ಮೆಂಟ್ 1 ಆಯಿತು, ಅಡ್ಜಸ್ಟ್ಮೆಂಟ್ 2 ಆಯಿತು. ಇನ್ನೂ 2 ಅಡ್ಜಸ್ಟ್ಮೆಂಟ್ ಇದ್ದಾವೆ ನೋಡಿ. ಕ್ವಶನ್ ಬ್ಯಾಂಕಲ್ಲಿ ಅಡ್ಜಸ್ಟ್ಮೆಂಟ್ ನಂಬರ್ 3 ಮುಗೀತು, 2 ಮುಗೀತು. ಅಡ್ಜಸ್ಟ್ ನಂಬರ್ 4 ನೋಡಿ ಏನು ಕೊಟ್ಟಿದ್ದಾರೆ? ಜೋರ್ಸಿ ಹೇಳಿ ಎಲ್ಲರೂ. ಪ್ರೊವೈಡ್ PDD 5% ಆನ್ ಸನ್ರಿ ಡೆಟರ್ಸ್. ಎಲ್ಲರೂ ಒಂದ್ಸರಿ ಜೋರ್ಸಿ ಹೇಳಿ. ಓಕೆ, ಲಾಸ್ಟ್ ಕ್ಲಾಸಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ. ಪ್ರೊವೈಡ್ PDD 5% ಆನ್ ಡೆಟರ್ಸ್. ಏನು ಹೇಳಿದ್ದೆ? PDD ಅಂತ ಹೇಳಿದ್ದೆ, PBD ಅಂತ ಹೇಳಿದ್ದೆ, RBD ಅಂತ ಹೇಳಿದ್ದೆ. ನೆನಪಿದೆಯಾ? ಎಲ್ಲ ಒಂದೇ ವರ್ಡು. ಡೆಟರ್ಸ್ ಮೇಲೆ 5% ಅಮೌಂಟ್ ವಾಪಸ್ ಬರ್ತಾ ಇಲ್ಲ. ನಾನು ನಿಮಗೆ ಒಂದು 50,000 ರೂಪಾಯಿ ಎಲ್ಲರಿಗೂ ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ಳೋಣ. 50 ಬೇಡ, 5,000 ಕೊಟ್ಟಿದ್ದೀನಿ ಅಂತ ತಿಳ್ಕೊಳ್ಳೋಣ. ಸಾಲ ಕೊಟ್ಟಿದ್ದೀನಿ. ಹಾಗಾದ್ರೆ ನೀವು ಯಾರು ನನಗೆ? ಡೆಟರ್ಸ್. ನನಗೆ ನೀವು ಡೆಟರ್ಸ್, ನಿಮ್ಗೆ ನಾನು ಕ್ರೆಡಿಟರ್ಸ್ ಆಗ್ತೀನಿ. ನಿಮ್ಮ ಕಡೆ ನಿಂತರೆ ನಾನು ಕ್ರೆಡಿಟರ್ಸ್ ಆಗ್ತೀನಿ. ನಾನು ಬಿಸ್ನೆಸ್ಸಲ್ಲಿ ನಿಂತ್ಕೊಂಡು ಹೇಳಿದರೆ ನಾನು ನಾನು ಕ್ರೆಡಿಟರ್ಸ್, ನಿಮಗೆ ಡೆಟರ್ಸ್ ಆಗ್ತೀನಿ. ನಿಮ್ಗೆ ಸಾಲ ಕೊಟ್ಟಿದ್ದೀನಿ, ನೀವೇನು ಮಾಡ್ತೀರಾ? ಎಲ್ಲರೂ ಸಾಲ ವಾಪಸ್ ಕೊಟ್ರಿ. ಯಾರೋ ಒಬ್ಬ ವ್ಯಕ್ತಿ ಏನು ಮಾಡಿದ ಅಂದರೆ ಕೊಡಲಿಲ್ಲ, 5,000 ರೂಪಾಯಿ ತೊಗೊಂಡು ಅತ್ತೆ ಹೋಗ್ಬಿಟ್ಟ. ಅದೇನಾಯ್ತು? ಅದು ಬ್ಯಾಡ್ ಡೆಟ್ಸ್, ಕೆಟ್ಟ ಸಾಲ ಅಥವಾ ಡೆಟರ್ಸ್. ಅಥವಾ ಅವನು ವಾಪಸ್ ಬಂದು ರೊಕ್ಕ ದುಡ್ಡು ಕೊಡ್ತೀನಿ ಅಂದ್ಕೊಂಡಿದ್ರೆ ಅದು ರಿಸರ್ವ್, ಅಂದರೆ ಬರ್ಬೋದು ಅಂತ ಅಂದ್ಕೊಳ್ಳೋದು. ಬರೋದೇ ಇಲ್ಲ. ಫಾರ್ ಎಕ್ಸಾಂಪಲ್ ಅವ್ನು ಸತ್ತೇ ಹೋದ, ಬರುತ್ತಾ? ಅದು ಬ್ಯಾಡ್ ಡೆಟ್ಸ್ ಆಗುತ್ತೆ. ಬರೋದೇ ಇಲ್ಲ ಅಂದರೆ ಬ್ಯಾಡ್ ಡೆಟ್ಸ್. ಬರ್ಬೋದು ಅನ್ಕೊಂಡು ಕೂತ್ಕೊಂಡಿರ್ತೀವಲ್ಲ, ಅದು ರಿಸರ್ವ್ ಡೇಟ್. ಹಾಗಾಗಿ ಸೊ ಎಷ್ಟು ಪರ್ಸೆಂಟ್ ಹೇಳಿದರೆ RBD ಯಾವ್ದು ಹೇಳಿದರೆ? ಎಷ್ಟಿದೆ? ಯಾವುದಿದೆ? PDD 5%, PDD PDD ಆನ್ ಡೆಟರ್ಸ್ ಎಷ್ಟು ಪರ್ಸೆಂಟ್ ಇದೆ? ಎಷ್ಟು ಅಮೌಂಟ್ ಇದೆ? ಡೆಟರ್ಸ್ ಎಷ್ಟಿದೆ? ಡೆಟರ್ಸ್ ನೋಡಿ ಮೇಲ್ಗಡೆ ಡೆಟರ್ಸ್ 8,800. 8,800 ಮೇಲೆ ಎಷ್ಟು ಪರ್ಸೆಂಟು? 5% ಕೊಡಿ. ಎಷ್ಟು ಬರುತ್ತೆ? 440 ಬಂತು. ಅಡ್ಜಸ್ಟ್ ನಂಬರ್ 1 ಮುಗೀತು. ಅಡ್ಜಸ್ಟ್ ನಂಬರ್ 2, ಅಡ್ಜಸ್ಟ್ ನಂಬರ್ 3. ಲಾಸ್ಟ್ ಇದೆ ಕಮಿಷನ್ ರಿಸೀವ್ಡ್ ಇನ್ ಅಡ್ವಾನ್ಸ್. ಕಮಿಷನ್ನು ಅಡ್ವಾನ್ಸ್ ಆಗಿ ರಿಸೀವ್ಡ್ ಮಾಡಿದ್ದೀವಿ. ಏನಾಗುತ್ತೆ? ಇನ್ಕಮ್ ಆಗುತ್ತಾ? ಎಕ್ಸ್ಪೆನ್ಸಸ್ ಆಗುತ್ತಾ? ಔಟ್ಸ್ಟ್ಯಾಂಡಿಂಗ್ ಕಮಿಷನ್ ಇತ್ತಂದರೆ ಈ ಕಡೆ ಬರುತ್ತಾ? ಸರಿ, ಔಟ್ಸ್ಟ್ಯಾಂಡಿಂಗ್ ಕಮಿಷನ್, ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಎಲ್ಲ ಈ ಕಡೆ ಸೈಡ್ ಬರ್ತವೆ. ಕಮಿಷನ್ ಬಗ್ಗೆ ಕೊಟ್ಟಿದ್ದಾರೆ, ಚೆಕ್ ಮಾಡ್ಕೊಳ್ಳಿ ಫಸ್ಟ್ ಮೇಲ್ಗಡೆ.
ಕಮಿಷನ್ ಕೊಟ್ಟಿದ್ದಾರಾ? ಫಸ್ಟ್ ಅದನ್ನ ಬರೆಯೋಣ. ಕಮಿಷನ್ ಎಷ್ಟಿದೆ? ಕಮಿಷನ್ 600. ಅಡ್ವಾನ್ಸ್ ಹಿಡಿದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ ಅಂತ ಹೇಳಿದ್ದೀನಿ. ಅದಕ್ಕಾಗಿ ಮೈನಸ್ ಅಡ್ವಾನ್ಸ್ಡ್ ಎಷ್ಟಿದೆ? 400. ಮೈನಸ್ ಮಾಡಿ 200. ಹೊರಗಡೆ ಎಷ್ಟು ಬರುತ್ತೆ? 200 ಬರುತ್ತೆ. ಸೊ ಟೋಟಲ್ ಮಾಡಿ ಎಷ್ಟು ಬರುತ್ತೆ? ಯಾವುದು ಕಡಿಮೆ ಬರುತ್ತೆ, ಯಾವ್ದು ಜಾಸ್ತಿ ಬರುತ್ತೆ ಹೇಳಿ. ಇನ್ನೊಂದಿತ್ತಾ? ಇನ್ನೊಂದಿದೆಯಾ? ಈ ಬ್ಯಾಡ್ ಡೆಟ್ಸು ಜನರಲ್ ಎಕ್ಸ್ಪೆನ್ಸ್ ಒಂದಿದೆ, ರೈಟ್. ಟು ಜನರಲ್ ಎಕ್ಸ್ಪೆನ್ಸಸ್ ಎಷ್ಟಿದೆ? 1600. ಇನ್ನೊಂದಿದೆ ಟು ಬ್ಯಾಡ್ ಡೆಟ್ಸ್. ಸರ್ ಬ್ಯಾಡ್ ಡೆಟ್ಸ್ ಇಲ್ಲಿ ಯಾಕೆ ಬಂತು? ಅದು ಇಲ್ಲಿ ಬರಬೇಕಿತ್ತಲ್ಲ, ಇಲ್ಲಿ PDD ಡೆಟರ್ಸ್ ಒಳಗೆ ಬರಬೇಕಿತ್ತಲ್ಲ ಅಂತ ನೀವು ಕೇಳ್ಬೋದು. ಅದನ್ನು ಸೆಪ್ರೇಟಾಗಿ ಬ್ಯಾಲೆನ್ಸ್ ಶೀಟಲ್ಲಿ ಕೊಟ್ಟರೆ ಸೆಪ್ರೇಟಾಗಿ ಬರೀಬೇಕು. ಬ್ಯಾಡ್ ಡೆಟ್ಸ್ ಎಷ್ಟಿದೆ? ಟೋಟಲ್ ಮಾಡಿ ಎಷ್ಟು ಬರುತ್ತೆ ನೋಡಿ ಇವಾಗ. ಯಾವ್ದು ಜಾಸ್ತಿ ಬರುತ್ತೆ, ಯಾವ್ದು ಕಡಿಮೆ ಬರುತ್ತೆ ಹೇಳಿ. ಯಾವ್ದು ಜಾಸ್ತಿ ಬರುತ್ತೆ? ಇದಾ 18,200? 18,200. ಅದೇ 18,200ನ ಇಲ್ಲಿ ಬರೀಬೇಕು. ಸಾರಿ, ಇದನ್ನೆಲ್ಲ ಪ್ಲಸ್ ಮಾಡಿ ಫಸ್ಟು ಇಲ್ಲಿ ಇಡಿ. ಇದನ್ನೆಲ್ಲ ಪ್ಲಸ್ ಮಾಡಿ ಇಲ್ಲಿ ಇಡಿ. 18,200 ಇಲ್ಲಿ ಇಡಬೇಕು. ಇವೆಲ್ಲ ಪ್ಲಸ್ ಮಾಡಿ. 1,000, 2,000, 2,600, 2,000, 3,000, 3,800, 3,800 ಪ್ಲಸ್ ಎಷ್ಟಾಯಿತು? ಎಷ್ಟು? 5,000. ಜೋರ್ಸ್ ಹೇಳಿ ಸ್ವಲ್ಪ. ಇದರಲ್ಲಿ ಇದು ಮೈನಸ್ ಮಾಡಿ. ಎಷ್ಟು? ಬಂತಲ್ಲ ಆನ್ಸರ್. 13,160 ರೂಪಾಯಿ. ಇದೇನದು? ನೆಟ್ ಪ್ರಾಫಿಟ್. ಟು ನೆಟ್ ಪ್ರಾಫಿಟ್. ನೆಟ್ ಪ್ರಾಫಿಟ್ನ ಎಲ್ಲಿ ಕಳಿಸ್ಬೇಕು? ಬ್ಯಾಲೆನ್ಸ್ ಶೀಟಿಗೆ ಕಳಿಸ್ಬೇಕು. ಅರ್ಥ ಆಯ್ತಾ? ವೇಟ್ ಮಾಡಿ ಬ್ಯಾಲೆನ್ಸ್ ಶೀಟ್ ಬರ್ಸ್ಬೋದು. ಇಲ್ಲಾಂದರೆ ಇಷ್ಟು ಬರ್ಕೊಳ್ಳಿ ಫಸ್ಟ್. ಫಾಸ್ಟಾಗಿ ಬರ್ಕೋಬೇಕು, ಲೇಟ್ ಮಾಡೋಂಗಿಲ್ಲ. ಮುಗಿತಾ? ಬ್ಯಾಲೆನ್ಸ್ ಶೀಟ್ ಸ್ಟಾರ್ಟ್ ಮಾಡ್ತೀನಿ, ಟೈಮ್ ಆಗೈತಿ ಅದಕ್ಕೆ. ಓಕೆ, ಬ್ಯಾಲೆನ್ಸ್ ಶೀಟ್ ನೋಡಿರಿ. ಬ್ಯಾಲೆನ್ಸ್ ಶೀಟ್ದಾಗ ಏನು ಮಾಡ್ಬೇಕಪ್ಪ ಅಂದರೆ, ಬ್ಯಾಲೆನ್ಸ್ ಶೀಟ್ದಾಗ ಅಸೆಟ್ ಮತ್ತು ಲ್ಯಾಬಿಲಿಟಿಗಳನ್ನ ಹುಡುಕ್ಯಾಡ್ಕೊಂತ ಹೋಗೋದ. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ ನೋಡೋಣ. ಸ್ಟಾರ್ಟ್ ಮಾಡೋಣ. ಓಕೆ, ಇವಾಗ ಅಸೆಟಲ್ಲಿ ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಸೊ ಡೆಬಿಟ್ ಬ್ಯಾಲೆನ್ಸಸ್ಸಲ್ಲಿ ನೋಡಿ ಮಷಿನರಿ ಅಂತ ಕೊಟ್ಟಿದ್ದಾರೆ. ಮಷಿನರಿ ಅಂತ ಏನದಪ್ಪ ಅಂದರೆ ಆಸ್ತಿ ಆಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನಾವೇನು ಮಾಡೋಣ, ಇಲ್ಲಿ ಮಷಿನರಿ ಅಂತ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಕ್ಲೋಸಿಂಗ್ ಸ್ಟಾಕನ್ನು ಸ್ಟಾರ್ಟ್ ಮಾಡೋಣ. ಕ್ಲೋಸಿಂಗ್ ಸ್ಟಾಕ್ ಎಷ್ಟೇ? ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾರೆ? ಕ್ಲೋಸಿಂಗ್ ಸ್ಟಾಕ್ 31st ಇದೆ ನೋಡಿ. 31st ಅಡ್ಜಸ್ಟ್ಮೆಂಟಲ್ಲಿ ಇದೆ ನೋಡಿ. 16,000 ಕೊಟ್ಟಿದ್ದಾರೆ. ಓಕೆ, ಅದು ಕಂಪ್ಲೀಟ್ ಆಯಿತು. ಅಡ್ಜಸ್ಟ್ ನಂಬರ್ 1 ಮುಗೀತು. ನೆಕ್ಸ್ಟು ಅಡ್ಜಸ್ಟ್ಮೆಂಟ್ ಆಮೇಲೆ ನೋಡೋಣ. ಅದಾಗಿದ ತಕ್ಷಣ ಮಷಿನರಿ ನೋಡಿ. ಮಷಿನರಿ ಮೇಲೆ ಏನಾದರೂ ಅಡ್ಜಸ್ಟ್ಮೆಂಟ್ ಇದೆಯಾ? ಸ್ಟಾರ್ ಮಾರ್ಕ್ ಇದೆಯಾ? ಮಷಿನರಿ ಸ್ಟಾರ್ ಮಾರ್ಕ್ ಇದ್ದರೆ ಇನ್ನೊಂದು ಕಾಲಮಲ್ಲಿ ಬರೀಬೇಕು. ಎಷ್ಟಿದೆ ಮಷಿನರಿ ಅಮೌಂಟು? 8,000 ಇದೆ. ಈ 8,000ಅಲ್ಲಿ ಏನಾದರೂ ಮೈನಸ್ ಆಗಿರುತ್ತೆ. ಮೈನಸ್ ಡೆಪ್ರಿಷಿಯೇಷನ್ ಆಗಿರುತ್ತೆ. ಇಲ್ಲಿ ಆಗಿತ್ತು ನೋಡಿ, ಡೆಪ್ರಿಷಿಯೇಷನ್ ಆನ್ ಮಷಿನರಿ ಎಷ್ಟಾಗಿದೆ? 800 ಮೈನಸ್ ಆಗಿದೆ. ಮೈನಸ್ DEP ಡೆಪ್ರಿಸಿಯೇಷನ್ 800 ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ? 7,200 ಬರುತ್ತೆ. ಓಕೆ, ಮಷಿನರಿ ಕೂಡ ಮುಗೀತು. 2 ಅಡ್ಜಸ್ಟ್ಮೆಂಟ್ ಇಲ್ಲೂ ಬಂತು, 2 ಅಡ್ಜಸ್ಟ್ಮೆಂಟ್ ಅಲ್ಲಿ ಬಂದಿದೆ. ಇನ್ನು 3 ಅಡ್ಜಸ್ಟ್ಮೆಂಟ್ ಉಳಿತು. ನೆಕ್ಸ್ಟ್ ಕೊಟ್ಟಿದ್ದಾರೆ ಕ್ಯಾಶ್ ಆಟ್ ಬ್ಯಾಂಕ್. ಕ್ಯಾಶ್ ಆಟ್ ಬ್ಯಾಂಕ್ ಎಷ್ಟಿದೆ? ಕ್ಯಾಶ್ ಆಟ್ ಬ್ಯಾಂಕ್ 2,000 ಇದೆ. ಅದಾಗಿದ ತಕ್ಷಣ ಕೆಳಗಡೆ ನೋಡಿ, ಅಲ್ಲೇ ಕ್ಯಾಶ್ ಇನ್ ಹ್ಯಾಂಡ್ ಎಷ್ಟಿದೆ? 1,000 ಇದೆ. ಓಕೆ, ಅದು ಕೂಡ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ವೇಜಸ್ ಬರುತ್ತೆ, ಅದು ಬರಲ್ಲ. ಪರ್ಚೇಸ್ ಬರುತ್ತೆ, ಅದು ಬರಲ್ಲ. ಸ್ಟಾಕ್ ಆಲ್ರೆಡಿ ಬರೆದಿದ್ದೀವಿ ಫಸ್ಟಕ್ಕೆ, ಒಂದು ಸರಿ ಅಷ್ಟೇ ಬರುತ್ತೆ, ಅದು ಅಲ್ಲಿ ಬರುತ್ತೆ ನೋಡಿ. ಸ್ಟಾಕ್ ಓಪನಿಂಗ್ ಸ್ಟಾಕ್ ಬರ್ದೀವಿ 12,000, ಅಲ್ಲಿ ಒಂದು ಸರಿ ಬರುತ್ತೆ ಅದು. ಸನ್ರಿ ಡೆಟರ್ಸ್ ಇದೆ. ಓಕೆ, ಅದನ್ನು ತೊಗೋಬೇಕು. ಸನ್ರಿ ಅಂದರೆ ಏನು ಹಾಗಾದರೆ? ಸನ್ರಿ ಅಂದರೆ ಸಣ್ಣ ಪುಟ್ಟ. ಸನ್ರಿ ಡೆಟರ್ಸ್
ಎಷ್ಟಿದೆ ಅಮೌಂಟ್? ಇದ್ರ ಮೇಲೆ ಸ್ಟಾರ್ ಮಾರ್ಕ್ ಇದೆ. 8,800 ಮೇಲೆ ಮೈನಸ್ ಪಿ ಡಿ ಡಿ ಆಗಲೇಬೇಕಾ? ಪಿ ಡಿ ಡಿ ಕೊಟ್ಟಿದ್ದಾರೆ ನೋಡಿ, ಚೆಕ್ ಮಾಡಿ. ಪಿ ಡಿ ಡಿ ಇದೆ 440 ಮೈನಸ್ ಮಾಡಿ. 440 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ? 8,800ಅಲ್ಲಿ 440 ಮಾಡಿದ್ರೆ 8,460 ಸಾರಿ 360. ಓಕೆ. ಬಿಲ್ಸ್ ರಿಸೀವೇಬಲ್ ಬರುತ್ತೆ, ಅದನ್ನು ಬರೀಬೇಕು. ಬಿಲ್ಸ್ ರಿಸೀವೇಬಲ್ ಇದೆ, ಎಷ್ಟಿದೆ? 5,800 ಇದೆ. ಓಕೆ, ಅದು ಕೂಡ ಕಂಪ್ಲೀಟ್ ಆಯಿತು. ರೆಂಟ್ ಬರಲ್ಲ, ಲೀಗಲ್ ಎಕ್ಸ್ಪೆನ್ಸ್ ಬರಲ್ಲ. ಹಾಗಾದರೆ ಇಲ್ಲಿ ಬರುವಂಥ ಔಟ್ಸ್ಟ್ಯಾಂಡಿಂಗ್ಗಳನ್ನ ತೊಗೋಬೇಕು. ಫಸ್ಟ್ ಇಲ್ಲಿ ನೋಡಿ ಏನಿದೆ, ರೆಂಟ್ ಕೆಳಗಡೆ ಪ್ರೀಪೇಯ್ಡ್ ಇದೆ. ಪ್ರೀಪೇಯ್ಡ್ ಇದ್ರೆ ಎಲ್ಲಿ ಬರುತ್ತೆ? ಅಸೆಟ್ ಸೈಡ್ ಬರುತ್ತೆ. ಪ್ರೀಪೇಯ್ಡ್ ಇದು ಅಸೆಟ್ ಸೈಡ್. ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ ಇದೆ, ರೆಂಟ್ ಪ್ರೀಪೇಯ್ಡ್ ಇದೆ, ಅದಕ್ಕಾಗಿ ನಾನು ಇಲ್ಲಿ ತೊಗೋಬೇಕು. ರೆಂಟ್ ಪ್ರೀಪೇಯ್ಡ್ ಅಸೆಟ್ ಆಗುತ್ತೆ. ಎಷ್ಟಿದೆ ಅದು ಅಮೌಂಟ್? 200. ಅಡ್ಜಸ್ಟ್ ನಂಬರ್ 1 ಮುಗೀತು, ಅಡ್ಜಸ್ಟ್ ನಂಬರ್ 2 ಮುಗೀತು, ಅಡ್ಜಸ್ಟ್ ನಂಬರ್ 3 ಮುಗೀತು, ಅಡ್ಜಸ್ಟ್ಮೆಂಟ್ ನಂಬರ್ 4 ಮುಗೀತು, ಅಡ್ಜಸ್ಟ್ ನಂಬರ್ 5 ಇನ್ನೊಂದಿದೆ. ಎಲ್ಲಿ ಹುಡುಕಿ? ಕಮಿಷನ್ ಇದೆ ನೋಡಿ, ಎಲ್ಲಿದೆ ಕಮಿಷನ್? ಅಡ್ವಾನ್ಸ್ಡ್ ಇನ್ಕಮ್ ಇಲ್ಲಿ ಬರುತ್ತೆ. ಅಡ್ವಾನ್ಸ್ಡ್ ಇನ್ಕಮ್ 200. ಓಕೆ, ಅಲ್ಲ 400. ಇದು ಫಸ್ಟ್ ಮುಗಿತು. ನಾನು ನೋಡೋಣ ಈ ಕಡೆ ಸೈಡ್. ಕ್ಯಾಪಿಟಲ್ ಕೊಟ್ಟಿದ್ದಾರೆ, ಸೇಲ್ಸ್ ಕೊಟ್ಟಿದ್ದಾರೆ, ಸನ್ರಿ ಕ್ರೆಡಿಟರ್ಸ್ ತೊಗೊಳ್ಳಿ. ಸನ್ರಿ ಕ್ರೆಡಿಟರ್ಸ್ ಎಷ್ಟಿದೆ ಅಮೌಂಟ್? 9,000. ಕ್ಯಾಪಿಟಲ್ ಎಷ್ಟು ಕೊಟ್ಟಿದ್ದಾರೆ ನೋಡಿ? ಕ್ಯಾಪಿಟಲ್ ಎಷ್ಟಿದೆ? 18,000. ಈ ಕ್ಯಾಪಿಟಲ್ಗೆ ಆ್ಯಡ್ ಮಾಡಬೇಕು ನೆಟ್ ಪ್ರಾಫಿಟ್ ಎಷ್ಟಿದೆ? 13,160. ಟೈಮ್ ಎಷ್ಟಾಗಿತ್ತು ನೋಡು? ಕರೆಕ್ಟ್ 12 ಗಂಟೆ. ಓಕೆ, 11. ಓಕೆ, ಎಷ್ಟಾಯಿತು? ಎರಡು ಸೇರಿಸಿದರೆ ಎಷ್ಟಾಗುತ್ತೆ ನೋಡಿ? 0, 6, 1, 8 + 3 11, 31,160 ಮೈನಸ್ ಡ್ರಾಯಿಂಗ್ಸ್ ಕೊಟ್ಟಿದ್ದಾರೆ, ಚೆಕ್ ಮಾಡಿ. ಇಲ್ಲ, ಡ್ರಾಯಿಂಗ್ಸ್ ಕೊಡಲಿಲ್ಲ ಅಂದರೆ ಇದೇ ಅಮೌಂಟ್ನ ಈ ಕಡೆ ಇಟ್ಬಿಡಿ. 31,160 ಟೋಟಲ್ ಮಾಡಿ ಎಷ್ಟು ಬರುತ್ತೆ ನೋಡಿ? ಎಷ್ಟು ಬರುತ್ತೆ? 30 + 39,000 + 1,000 40,000 + 560 40,560. ರೈಟ್ ಆನ್ಸರ್ ಇದೆ 40,560. ಇಲ್ಲಿ ಕೂಡ ಅಷ್ಟೇ ಬರುತ್ತೆ ಅಂತ ಮಾಡಿ. ಅಷ್ಟೇ ಬರುತ್ತಾ? ವೆರಿ ಗುಡ್, ಆನ್ಸರ್. ಸೊ ಇಷ್ಟು ನಿಮಗೆ ಗೊತ್ತಿರಬೇಕಾಗಿರುವಂಥ ವಿಷಯ. ಬ್ಯಾಲೆನ್ಸ್ ಶೀಟ್ನೆಲ್ಲ ಟ್ರೈ ಮಾಡಿದ್ರೆ ಇವು ಬೇಸಿಕ್ಸ್ ಎಲ್ಲ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಇನ್ನೂ ಇದಕ್ಕಿಂತ ದೊಡ್ಡ ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಬೋದು. ಎಲ್ಲ ಬೇಸಿಕ್. ಔಟ್ಸ್ಟ್ಯಾಂಡಿಂಗ್ ಅಂದರೆ ಎಲ್ಲಿ ತಗೋಬೇಕು, ಪ್ರೀಪೇಡ್ ಬಂದರೆ ಎಲ್ಲಿ ತಗೋಬೇಕು, ಪಿ ಡಿ ಡಿ ಬಂದರೆ ಯಾವ ರೀತಿ ನಾವು ಟ್ರೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಬೇಸಿಕ್ ಇದು. ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮತ್ತೆ